ಒಂದು ಕಲ್ಲಿನ ಮೇಲೆ ಹಾಗೆ ಅಲ್ಲಿಗೆ ಹೋಗುವಂತ. ಮಾತ್ರ ಇಲ್ಲಿ ಹೋಗೋ ದಾರಿ ಎಲ್ಲ ನೋಡಿ ಅಂತ ಒಮ್ಮೆ ಎಷ್ಟು ಗಲೀಜು ಮಾಡಿ ಹಾಕಿದ್ದಾರೆ ಅಂತ. ಹೇಳೋದಿಲ್ಲ ಅಷ್ಟು ಸಹ ಗಾಳಿ ಗಾಳಿ ಸೂಪರ್ ಟೇಸ್ಟ್ ಮಾತ್ರ. ನಾವು ಅವತ್ತು ತ್ರಿಚಿಯಲ್ಲಿ ಕೈಮಾ ಪರೋಟ ತಿಂದಿದ್ವಿ. ಸೊ ಅಲ್ಲಿಗೆ ಆಗಿದ್ದು ಪಾರ್ಕ್, ಅದು ರಾಮಕಲ್ಮೇಡು ಒಂದು ಪಾರ್ಕ್ ಅಂತ ಮಾಡಿದ್ದಾರೆ. ಅದಕ್ಕೆ ಹೋಗೋ ಬದಲು ನಾವಿಲ್ಲಿ ವ್ಯೂ ಪಾಯಿಂಟ್ ಉಂಟು, 1 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಹೋಗಲಿಕ್ಕೆ ಒಂದು ಕಲ್ಲಿನ ಮೇಲೆ ಹಾಗೆ ಅಲ್ಲಿಗೆ ಹೋಗುವಂತ. ಮಾತ್ರ ಇಲ್ಲಿ ಹೋಗೋ ದಾರಿ ಎಲ್ಲ ನೋಡಿ ಅಂತ ಒಮ್ಮೆ ಎಷ್ಟು ಗಲೀಜು ಮಾಡಿ ಹಾಕಿದ್ದಾರೆ ಅಂತ. ಎಲ್ಲ ಅನ್ಸಿವಿಲೈಸ್ಡ್ ಪೀಪಲ್ಗಳೇ ಇರೋದು. ಟೈಮ್ ಕೂಡ ಆಗ್ತಾ ಬಂತಲ್ಲ, ಹಾಗೆ ಈ ಟ್ರೆಕ್ಕನ್ನೇ ಮಾಡು ಅಂತೇಳಿ ನಾವು ಬರ್ತಾಯಿದ್ದೇವೆ. 1 ಕಿಲೋಮೀಟರ್ ಉಂಟಂತೆ ನಡಿಲಿಕ್ಕೆ. ಆ ಕಡೆ ಇನ್ನೊಂದು ಅಂಪರ ವ್ಯೂ ಪಾಯಿಂಟ್ ಅಂತ ಕೂಡ ಉಂಟು, ಅದಕ್ಕೆ 7 ಕಿಲೋಮೀಟರ್, ಇಲ್ಲಿಂದ 7 ಕಿಲೋಮೀಟರ್ ಉಂಟಲ್ಲಿ. ಸೊ ಹತ್ತಿರ ಇರೋದು ಇದುವೆ. ನಮಗೆ ಟೈಮ್ ಕೂಡ ಆದ ಕಾರಣ ಹತ್ತಿರ ಇರೋದಕ್ಕೆ ಮೊದಲು ಹೋಗುವ ಅಂತ ಹೇಳಿ ಹೊರಟಿದ್ದೇವೆ. ಪೂರ ರೋಡ್ ಮಾತ್ರ ಇದು. ನಮ್ಮ 2 ಜನ ಬ್ರೋಸ್ ಫುಲ್ ಫಾಸ್ಟಲ್ಲಿದ್ದಾರೆ, ಫುಲ್ ಸ್ಪೀಡಲ್ಲಿ ಓಡಿಕೊಂಡು ಮಾಡ್ತಿದ್ದಾರೆ ಟ್ರೆಕ್. ಇನ್ನೊಬ್ಬರು ವ್ಲಾಗರ್ ಹಿಂದೆ ಇದ್ದಾರೆ, ನಮ್ಮ ಹಾಗೆ ಫುಲ್ ವ್ಲಾಗ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾನು ನಿಮಗಿನ್ನು ಟಾಪಲ್ಲಿ ಸಿಗ್ತೇನೆ ಆಯಿತಾ. ನಡಿಲಿಕ್ಕೆ ಉಂಟು ಸ್ವಲ್ಪ, ನಮ್ಮದು ಏದುಸಿರೆಲ್ಲ ಬೀಳ್ಬೋದು ನಾವು, ಅದೆಲ್ಲ ಕೇಳಲಿಕ್ಕೆ ಸುಮ್ಮನೆ ನಿಮಗೆ ಇರಿಟೇಷನ್. ಬನ್ನಿ ನಾವು ಟಾಪಲ್ಲಿ ಸಿಗುವ. ನೋಡಿ ಇಲ್ಲೊಂದು ಕಲ್ಲಲ್ಲೇ ಹತ್ತಿಕೊಂಡು ಹೋಗಲಿಕ್ಕೆ ನಾನು ಮೇಲೆ ಸಿಗುವ ಅಂತ ಹೇಳಿದೆ, ಆದರೂ ಕೂಡ ನಿಮಗೊಂದು ತೋರಿಸುವಂತ ಆಯಿತು ನನಗೆ. ಹಾಗೆ ನೋಡಿ ಅಬ್ರಾಮ್ನವರು ಬಂದರು. ಅಬ್ರಾಮ್ ಎಸ್ ಎಸ್ ಹೇಗೆ ಆ ಕಡೆ ಉಂಟಾ ಎಂಥದ್ದು? ಅದೆಂತ ಮಾರಲ್ಲಿ ಎಲ್ಲ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ, ಅದುವೇ ಸ್ಟ್ಯಾಚು ಪಾರ್ಕ್. ನಾವು ಅದನ್ನು ಬಿಟ್ಟು ಇಲ್ಲಿಗೆ ಬಂದದ್ದು. ಈಗ ನಮ್ಮ ಗಾಡಿಯನ್ನು ನಾವು ಅಲ್ಲಿ ಪಾರ್ಕ್ ಮಾಡಿದ್ದೇವೆ, ಆ ರೋಡಲ್ಲಿ ಅಲ್ಲಿ ಪಾರ್ಕ್ ಮಾಡಿದ್ದೇವೆ. ಇಲ್ಲಿ ಆಕಾಶದಲ್ಲಿ ಒಂದು ನೋಡಿದರೆ ಒಳ್ಳೆ ಧೂಮ್ರಕೇತು ಹೋದಾಗೆ ಒಂದು ಹೋಗಿದೆ. ಧೂಮಕೇತು ಅಲ್ಲ, ಆಗಿರಬೇಕು, ಗೊತ್ತಿಲ್ಲ. ಚೇಂಜಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ನೀವುಂಟಲ್ಲ ಈ ಸಲ ನಮ್ಮ ವ್ಲಾಗಿಗೆ ಫುಲ್ ಕಮೆಂಟ್ ಸೆಕ್ಷನ್ ಫುಲ್ ಮಾಡಿಡಬೇಕು ಆಯಿತಾ. ಫುಲ್ ಗುಡ್ ಆರ್ ಬ್ಯಾಡ್ ಕಮೆಂಟಲ್ಲಿ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೋಡುವ ಎಂತೆಲ್ಲ ಕಮೆಂಟಲ್ಲಿ ಬರ್ತದೆ ಅಂತ. ಆಲ್ಮೋಸ್ಟ್ ಅರ್ಧ ಬಂದ್ವಿ. ಅರ್ಧ ಬಂದಾಗ ನೋಡಿ ನೋಡಿ ನಮ್ಮ ಬ್ರೋಸ್ ಇಬ್ಬರಲ್ಲಿ ಹೋಗಿ ಒಬ್ಬಡಿತಾ ಇದ್ದಾರೆ ಬನ್ನಿ ಅಂತ. ಸೊ ನಾವು ಹೋಗುವ. ಮಾತ್ರ ಇದು ಇರೋದು ಜಸ್ಟ್ 1 ಕಿಲೋಮೀಟ್ರ್, ಹಾಗೆಂತೇಳಿ ಟ್ರೆಕ್ ಮಾತ್ರ ಒಳ್ಳೆ ಹಾರ್ಡ್ ಉಂಟು. ಅಂದರೆ ಅಲ್ಲೂ ಫುಲ್ಲು ನೋಡಿ ಹೀಗೆ ಉಂಟು, ಹೀಗೆಲ್ಲ ಹೀಗೆ ಉಂಟು. ಸೊ ಫುಲ್ ಗುತ್ತ. ಬಂದದಕ್ಕೆ ಗಾಡಿ ಮೇಲೆ ನೋಡಿ ಅದೇ ನೆಕ್ಸ್ಟ್ ಲೆವೆಲ್. ಏ ಬ್ರೋ ಹೇಗೆ ಬ್ರೋ, ಒಳ್ಳೆ ಗಾಡಿ ಅಲ್ಲ? ವಾವ್, ಬ್ಯೂಟಿ ನೋಡಿ. 1 ರೂಪಾಯಿ ಟಿಕೆಟ್ ಇಲ್ಲ ಇದಕ್ಕೆ. ಅಂದರೆ ಇಲ್ಲಿ ಸಿಗ್ತಾರೋ ಬ್ಯೂಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯಿತಾ. ಸತ್ಯ ಸೂಪರ್ ಆಗಿದೆ. ಬರ್ತಿದ್ರೆ ಒಂದು ಚೆನ್ನಾಗಿ ವ್ಯೂ ಕೊಡ್ಬೋದಿತ್ತು. ವಿಷಯ ಅಂತ ಹೇಳಿದ್ರೆ ಗಾಡಿ ಒಂದು ಮೇಂಟೈನ್ ಆಗೋದು ಅಪ್ ಟು 30 ಕಿಲೋಮೀಟರ್ವರೆಗೆ ಅದು ವಿತ್ಸ್ಟ್ಯಾಂಡ್ ಆಗ್ತದೆ ಪರ್ ಅವರ್. 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಗಾಡಿ ಬರೋದು ಜಾಸ್ತಿ ಉಂಟು. ಈ ನಾವು ಗೂಗಲಲ್ಲಿ ಚೆಕ್ ಮಾಡಿ ನೋಡಿದ್ವಿ,
ಯೋಚನೆ ಮಾಡ್ತಾ ಇದ್ದಾರಂತೆ. ಯಬ್ಬ ಯಾಕೆ ಕೆಳಗೆ ಯಾಕೆ ಹೋಗುದಾ? ಹಂಗ ಮೇಲೆ ಹತ್ತು ಅಲ್ಲ ಮಾರೆ, ಕೆಳಗೆ ಯಾಕೆ ಹೋಗುದು? ಹಾಂ, ಕೂತ್ಕೊಳ್ಳಿಕ್ಕೆ ಜಾಗ ಉಂಟಂತೆ. ಸೊ ಹೋಗುವ, ಕರಿತಾ ಇದ್ದಾರೆ ಬ್ರೋಸ್. ಎಂತ ಕೂತ್ಕೊಳ್ಳು ಅಂತ ನಂಗೆ ಗೊತ್ತಿಲ್ಲ. ಅಲ್ಲ ಇದು ನೋಡು ವ್ಯೂ, ವಾವ್, ಸನ್ಲೈಟ್ ಒಂದು ಹೊಡಿತಾ ಉಂಟು. ಬ್ಯೂಟಿ 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 ಬ್ಯೂಟಿ. ನಾವೀಗ ಜಸ್ಟ್ ಅರ್ಧ ಬಂದದಷ್ಟೇ, ಇನ್ನು ಅರ್ಧ ಉಂಟು ಮೇಲೆ ಹತ್ಲಿಗೆ. ಟಾಪ್ ಅಲ್ಲಿ ಇನ್ನು ಮೂವಲ್ಲಿ ಮೇಲೆ ಅದು ಟಾಪ್. ಹೋಗುವ, ಅಲ್ಲಿಗೆ ಹೋಗುವ. ಟೈಮ್ ಕೂಡ ಆಗ್ತಾ ಬಂತು, ಒಳ್ಳೆ ಸನ್ಸೆಟ್ ಕೂಡ ಸಿಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅಂದರೆ ಆಲ್ಮೋಸ್ಟ್ 5:15 ಆಗ್ತಾ ಬಂತಲ್ಲ, ಒಂದು 6:15 ಆಗುವ ಸನ್ಸೆಟ್ ಆಗ್ಬೋದು. ಸನ್ಸೆಟ್ ಒಂದು ಒಳ್ಳೆ ನೋಡಿ ಅಲ್ಲಿಗೆ ಹೋದರೂ ಏನು ತೊಂದರೆ ಇಲ್ಲ. ಅಲ್ಲಿ ಕೂಡ ಹೀಗೆ ಫುಲ್ ಹೈಟ್ ಅಲ್ಲಿ ಕಾಣ್ತದೆ ನಮಗೆ. ಆ ಪಾರ್ಕಿಗೆ ಹೋದರೂ ಕೂಡ ಅದು ನಮಗೆ ಸುಲಭ ಆಗ್ತದೆ ಅಂತ ಅಷ್ಟೇ. ಅಲ್ಲಿ ಒಂದು ಸಣ್ಣ ಸ್ವಲ್ಪ ಸ್ಟೆಪ್ ಹತ್ತಿದ್ರೆ ಸಾಕು, ಆರಾಮ್ಸೆ ನಾವು ಪೀಕಿಗೆ ತಲುಪ್ಬೋದು. ಇಲ್ಲಿ 1 ಕಿಲೋಮೀಟ್ರ್ ಸ್ವಲ್ಪ ಹಾರ್ಡ್ ಟ್ರೆಕ್ ಮಾಡಬೇಕು, ಆಗ ಪೀಕಿಗೆ ತಲುಪೋದು. ಬಟ್ ಎವ್ರಿಥಿಂಗ್ ಈಸ್ ಒನ್ ಆ್ಯಂಡ್ ದ ಸೇಮ್. ಆ್ಯಸ್ ಯೂಶ್ವಲ್ ನಮ್ಮದು 4 ಗಂಟೆ ಫೋಟೋಗ್ರಫಿಯಲ್ಲಿ ಹೋಯ್ತು. ಇನ್ನೂ ಕೂಡ ಟಾಪ್ ತಲುಪಲಿಲ್ಲ. ಸ್ವಲ್ಪ ಹೌದಾ? ನೀವು ಇವರು KPL ಹಾಕಿ ಎಕ್ಸ್ಪರ್ಟ್ ಇರುವವರು, ನೋಡಿದ್ದೀರಾ ಇದನ್ನು ಅಲ್ಲಿ? ಹೇಳೋದಿಲ್ಲ ಅಷ್ಟು ಸಹ ಗಾಳಿ ಗಾಳಿ. ಒಂದು 45 km/h ಹೊಡಿತಾ ಇರ್ಬೋದಲ್ಲ? 20 ಅಲ್ಲಪ್ಪ, ಚೆಕ್ ಮಾಡಿದ್ದೇನೆ 20 ಅಷ್ಟೇಯಾ? ಆದರೂ ಕೂಡ ನಮಗೆ ಫೀಲ್ ಹಾಗೆ ಆಗ್ತಾ ಉಂಟು, ಕೆಲವೊಂದು ಸ್ವಲ್ಪ 30 ಎಲ್ಲ ಹೋಗ್ಬೋದಾ ಅಂತ. ಆದರೂ ಕೂಡ ಡ್ರೋನ್ ಹಾರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯವಾದ ಮಾತು. ನೋಡಿ ನೋಡಿ ನೋಡಿ, ಈಗ ಒಂದು 30 ಇರ್ಬೋದು. ಹೇಳ್ತಾ ಉಂಟು, ಅದು ವೇರಿಯೇಷನ್ ಆಗ್ತಾ ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾ ಉಂಟು. ಅದು ಫ್ರೀಕ್ವೆನ್ಸಿ ಅಪ್ಪೋ ಅದನ್ನು ಏರಿಳಿತ ಈಗ ವೇರಿಯೇಷನ್ಸ್ ಹೇಳಿದೆ ಸಾಕು. ಕೆಳಗಿನಿಂದ ಕಾಣ್ತದೆ ಬಿಡಿ. ಹೋಗ್ಬೇಕು, ಹೋಗುವ. We are climbing. Guys, after the photography, It is high as the wind speed. ಯಾಬಾ ಎಂತೊಂದು ಮೆಟಫರ್ ಮಾರೆ ನಿಮ್ಮದು. ಹೌದು ಮಾರೆ. ನೋಡಂದಿಲ್ಲಿ ಅಲ್ಲೊಂದು ಮೋಡ ಸೂರ್ಯನಿಗೆ ಫುಲ್ ಅಡ್ಡ ಹಾಕಿ ಉಂಟಲ್ಲ, ಭಾರಿ ಒಳ್ಳೆ ಚಂದ ಕಾಣ್ತಾ ಉಂಟು. ಆ ಮೋಡ ಎಲ್ಲ ಹೋದ್ರುಂಟಲ್ಲ, ಒಳ್ಳೆ ಸನ್ಸೆಟ್ ವ್ಯೂ ಮಾತ್ರ. ಸನ್ಸೆಟ್ ಹೇಗೆ ಕಾಣ್ಬೋದಂದ್ರೆ ಅದ್ಭುತ. ಅಲ್ಲಿ ನೋಡಿ ಚರಣ ಅವರು ಭಾರಿ ಅವ್ರು ಬರ್ತಿದ್ದಾರೆ ಇಲ್ಲಿ ಮೇಲೆ ಮೇಲೆ. ಯಾವ ಲೆವೆಲ್ಗೆ ಉಂಟಂದ್ರೆ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬರಲೇಬೇಕು ಗಾಯ್ಸ್. ವಾಯ್ಸಿಗಿಂತ ಹೆಚ್ಚು ನಿಮಗೆ ಗಾಳಿಯ ಸ್ಪೀಡಿಗೆ ಹೇಳ್ತಾ ಇರ್ಬೋದು. ಅದೌದು. ಹಾಗೆ ಇಲ್ಲಿ ಸನ್ಸೆಟ್ ಕಂಡ್ರೆ ಹೇಗೆ ಗೊತ್ತು ನಿಮ್ಮ ಪ್ರಕಾರ? ಸನ್ಸೆಟ್ ಕಂಡ್ರೆ ಉಂಟಲ್ಲ ಅಲ್ಟಿ, ನಮ್ಮ ಒಂದು ಎಂತ ಹೇಳುದು ಅದಕ್ಕೆ, ಪುನರ್ ಜನ್ಮ ನೋಡಿದಾಗ ನನಗೆ ಅನಿಸ್ತದೆ. ವಿಡಿಯೋ ಕೊಡುವ. ಹಾಗೆ ಇಲ್ಲಿ ಕೆಳಗೊಂದು ಪ್ರಪಂಚದಾಗ ಒಂದು ವ್ಯೂಸ್ ಉಂಟು. ಆದ್ರೆ ನಿಮ್ಮ ಅಡ್ರೆಸ್ ಇರ್ಲಿಕ್ಕಿಲ್ಲ ಮಾತ್ರ ಕೆಳಗೆ ಬಿದ್ದರೆ. ಇಲ್ಲಿ ಡ್ರೋನ್ ತರುವ ಮಾತೇ ಇಲ್ಲ ಬಿಡಿ. ಡ್ರೋನ್ ಬಿಡಿ, ಇಲ್ಲಿ ನನ್ನ ಪ್ರಕಾರ ಕೆಲವು ಹೆಲಿಕಾಪ್ಟರ್ ಹಾರ್ಬೋದ ಗೊತ್ತಿಲ್ಲ ನನಗೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಆದ ಕಾರಣ ಹೇಳಿದ್ದು. ಅಂದರೆ ಅಷ್ಟು ವಿಂಡ್ ಪ್ರೆಷರ್ ಭಯಂಕರ ಉಂಟು. ಹಾಗೆ ಇಷ್ಟು ಪ್ರೆಷರ್ ಇರೋ ಕಡೆಯಲ್ಲೆಲ್ಲ ವಿಂಡ್ ಮಿಲ್ ಹಾಕಿ ಜನರೇಟ್ ಮಾಡ್ತಿದ್ದಾರೆ. ಅದೊಂದು ಒಳ್ಳೆ ವಿಷಯ. ಈಗ ಉಪಯೋಗ ಮಾಡ್ತಾ ಇದ್ದಾರೆ, ವೇಸ್ಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ ರಿಸೋರ್ಸ್ ಅನ್ನು. ಹಾಗೆ ನಾವು ಅದರ ಮೇಲೆ ರಾಮಕಲ್ಮೇಡಿಗೆ ಅದು ಪಾರ್ಕ್, ಅದು ಪಾರ್ಕ್ ರಾಮಕಲ್ಮೇಡು ಪಾರ್ಕ್. ಅದು ನಿಮಗೆ ಕಾಣ್ತಾ ಇರ್ಬೋದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸುಮಂತ ಭಟ್ರದ್ದು ಫೋಟೋಗ್ರಾಫಿ
ಉಸಿರು ಜಾಸ್ತಿ ಬಿಡ್ತಾ ಇದ್ದಾರೆ ನೋಡಿ. ನಮ್ಮ ಬಟ್ಟಮ್ಮನವರು ಫುಲ್ ಪೀಕ್ ಇರುವ ಕಲ್ಲಿಗೆ, ಫುಲ್ ಟಾಪಲ್ಲಿರುವ ಕಲ್ಲಿಗೆ ಹತ್ತಾ ಇದ್ದಾರೆ ನಮ್ಮ ಬಟ್ಟಮ್ಮನವರು. ಯಾಸ್, ಹತ್ತಲೇ ಕಮಾನ್. ಈಗ ನೋಡಿ ಜನ ಅವರು ಬರ್ತಿದ್ದಾರೆ, ಬರ್ತಾ ಇದ್ದಾರೆ. ಮೇಲೆ ಬರಲಿಲ್ಲ, ಗಾಳಿ ತುಂಬ ಉಂಟು, ಸಾಧ್ಯ ಇಲ್ಲ ಅಂತ ಹೇಳಿದರು. ಹಾಗೆ ಅವರಲ್ಲಿ ಈಗ ಕೆಳಗೆ ನಿಂತಿದ್ದಾರೆ. ಸೊ ನಾವೀಗ ಇಲ್ಲಿ ಔಟ್ ಆಫ್ 3 ಮೆಂಬರ್ಸ್ ಮಾತ್ರ ಪೀಕಲ್ಲಿದ್ದೇವೆ. ಬಟ್ಟಮಾವ, ನಾನು, ಪಲ್ಸೋ 4 ವೀಲರ್ನ ಅಧ್ಯಕ್ಷ ಅಭಿರಾಮ. ಪಾರ್ವತಿ ಪದೇ ಫೈನಲಿ ರಾಮಕಲ್ಮೇಡಿನ ಟಾಪ್ ಪೀಕಿನ ಕಲ್ಲಿಂದ ಇಳಿದ್ವಿ. ಒಂದು ದೊಡ್ಡ ಗಾಳಿ ಬರುವ ಜಾಗದಿಂದ ಇಳಿದಾಯ್ತು. ಇನ್ನೂ ಕೂಡ ಉಂಟು ನೋಡಿ. ಇಲ್ಲಿ ವಾಪಸ್ ಈಗ ಒಂದು ಅಡ್ಡದಲ್ಲಿ ನಿಂತದ್ದು, ಹಾಗಾಗಿ ಗಾಳಿ ಸ್ವಲ್ಪ ಕಡಿಮೆ. ಈಗ ಪುನಃ ಉಂಟು. ಈಗ ಸ್ಟ್ರೆಚನ್ನು ಇಳಿಬೇಕು. ಇಳಿತಾ ಇದ್ದೇವೆ. ಇನ್ನೊಂದು 4 ಗಂಟೆಯಲ್ಲಿ ಅರ್ಧ ಗಂಟೆ ಬೇಕು ಇನ್ನು ಇಳಿಲಿಕ್ಕೆ ಈ ಸ್ಟ್ರೆಚ್. ಸೊ ನಿಮಗೆ ನಾನು ಫುಲ್ ಕೆಳಗಡೆ ಸಿಗ್ತೇನೆ ನೋಡಿ ಗೈಸ್. ಈಗ ನಾವು ಇಲ್ಲಿ ಟಾಪಿಂದ ಕೆಳಗಿಳಿದು ಬರ್ತಾ ಇದ್ದೇವೆ ನೋಡಿ. ನಿಮ್ಗೆಲ್ಲಿ ನೋಡ್ಬೋದು ಟಾಪಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ನಮ್ಮ ಚರಣ ಮತ್ತು ಅಭಿರಾಮ ಹಾಗೆ ಒಳ್ಳೆ ಟಾಪ್ ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ಒಂದು ಗಾಳಿ ಬಡಿತದೆಲ್ಲ ಒಂದು ಸ್ಪೀಡಲ್ಲಿ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಮಗೆ ಕ್ಲಿಪ್ ಹಾಕ್ತೇವೆ ಕ್ಯಾಮ್ರಾದಲ್ಲಿ, ಒಂದು ರೌಂಡ್ ವ್ಯೂ ಅಲ್ಲಿ ಹರ್ತಿದ್ದು, ಅದನ್ನು ಮಾತ್ರ ನಿಮಗೆ ತೋರಿಸ್ತೇವೆ. ಅಲ್ಲಿ ಒಂದು ಗಾಳಿ ಹೊಡಿತಾ ಇದ್ದರೆ ಎಕ್ಸ್ಪೀರಿಯನ್ಸ್ ನೋಡಿ. ಇವರ ತಲೆಯಲ್ಲಿರುವ ಕೂದಲೆರಡು ಸಹ ಹಾರಿ ಹೋಯ್ತು ಅಲ್ಲಿ ನೋಡಿ. ಎಂಥ ಗಾಳಿ ಅಂದರೆ ಉಂಟಲ್ಲ, ನಮ್ಮನ್ನದು ಹೀಗೆ ಹೊಡ್ತದೆ. ಈಗ ಸತ್ಯ ಹೇಳ್ತೇವೆ, ನಾವು ಮಾತಾಡೋದು ನಿಮಗೆ ಕೇಳ್ತಾ ಉಂಟ ಅಂತ ನಮಗೆ ಸಹ ಅಂದಾಜಿಲ್ಲ, ಡೌಟ್ ಉಂಟು. ಇದು ನೀವು ಸ್ಪೀಡ್ ಹೋಗ್ತೇನೆ ಬೈಳ್ತೇನೆ ಅಂತೇಳಿ ಇದು ಮಾಡಿದ್ರು ಕೂಡ ಒಂದು ಸ್ವಲ್ಪ ಲೂಸ್ ಬಿಟ್ಟರು ಕೂಡ ಗಾಳಿ ಒಂದು ನಾನೊಂದು ಹೂ ತಗೊಂಡೋಗಿದ್ದೆ ಅಂದರೆ ಗಾಳಿ ಅಂತ ಒಂದು ತಗೊಂಡೋಗಂತ ಸುಮ್ಮನೆ ಬಿಟ್ಟದ್ದು ಕೈಯಲ್ಲಿ ಒಂದು ಸ್ವಲ್ಪ ಬಿಟ್ಟದೆ ಕೆಳಗೆ ಹಾರಿಕೊಂಡು ಹೋಗ್ತದೆ ಸೀದಾ. ಅಷ್ಟೊಳ್ಳೆ ಗಾಡಿ ಸ್ಪೀಡ್ ಉಂಟು. ಓಕೆ, ಬೇಸಿಗೆ ಬಂದ್ವಿ. ಹೇಗಿತ್ತು? ಟಾಪ್ ಅಲ್ಟಿ. ಅಲ್ಲಿ ಒಂದು ಫೈನಲಿ ಬೇಸಿಗೆ ಬಂದಿದ್ದೇವೆ. ನಾನೀಗ ನೆಕ್ಸ್ಟ್ ಕಾರಲ್ಲಿ ಕೂತು ಸೀದಾ ಕಂಬಂ. ಹೊಟ್ಟೆ ಭಯಂಕರ ಹಸಿತಾ ಉಂಟು. ಯಾರು ಅಂತ ಯಾರಾದ್ರೂ ಇದ್ರೆ ಇದಕ್ಕೊಂದು ಸೊಲ್ಯೂಷನ್ ಒಂದು ಹುಡುಕಿ. ಹಸಿವಿತ್ತು ಎಕ್ಸೈಟೇಷನ್ ಫ್ರೆಂಡ್ಸ್. ಯಾಕೆ ಹೀಗೆ ಬೊಬ್ಬೆ ಹೊಡಿತಾರೆ ಅಂತ ಗೊತ್ತಿಲ್ಲ. ಒಮ್ಮೊಮ್ಮೆ ನಮ್ಮ ನಿದ್ದೆಯನ್ನು ಸಹ ಹಾಳು ಮಾಡಿ ಹಾಕುತ್ತಾರೆ. ಹೌದು. ಹಾಗೆ ಸರಿ, ನಾನು ಇಂದ್ರೆ ನೆಕ್ಸ್ಟ್ ಹೋಟೆಲಲ್ಲಿ ಸಿಗ್ತೇವೆ. ನಾವು ಬೆಳಿಗ್ಗೆ ಹೋದ ತಿಂಡಿ ತಿನ್ಲಿಕ್ಕೆ ಹೋಗಿದ್ದೇವಲ್ಲ, ಅದೇ ಹೋಟ್ಲಿಗೆ ಬೋಧಿ ಮಠ. ಆಯ್ತು, ಇಂಥದ್ದೊಂದು ಬೋಧಿ ಮಠ ಹೋಟೆಲ್. ಅಲ್ಲಿ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಮಾರಿ ಎಕ್ಸೈಟ್ಮೆಂಟ್ ಅಲ್ಲಿ ಓಡ್ತಿದ್ದಾರೆ ಅವರು. ಹಾಗೆ ಅವ್ರನ್ನ ತೋರಿಸಿ ಮಾರಿ. ಅವರಿಗೆ ಹಸಿವಾಗಿ ಏನಿಲ್ಲ, ಯಾರಾದರೂ ಗುರ್ತಾ ಇರುವವರಿದ್ದರೆ ತಿಂಡಿ ಕೊಡಿಯಲ್ಲ ಅವರಿಗೆ. ಇಲ್ಲಿ ನಮ್ಮ ಸಾರಥಿ ಇಲ್ಲಿ ಉಂಟು. ಅಲ್ಲ ಸಾರಥಿ ಇಲ್ಲ, ಸಾರಿ, ನಮ್ಮ ವಾಹನ ಸಾರಥಿ ಅದು. ಇಲ್ಲಿ ಉಂಟು ನಮ್ಮ ವೆನ್ಯೂ, ವೆನ್ಯೂರಿಗೆ ಕೂತ್ಕೊಂಡಿನ ಹೋಗುದೇ. ಓಕೆ, ನಾವು ಆಗ ಹೇಳಿದಾಗೆ ಪರೋಟ ಆರ್ಡರ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಆರ್ಡರ್ ಮಾಡಿದ್ದೇವೆ, ಬಂದಿದೆ. ನೋಡ್ಬೋದು ಪರೋಟ. ಹೇ ನೋಡಿ, ಫಸ್ಟ್ ಟೇಸ್ಟ್ ನಮ್ಮ ಬಟ್ಟಮ್ಮ ಅವರು ಮಾಡಿದರು. ಹೇಗೆ ಬಟ್ಟಮ್ಮ? ಒಳ್ಳೆ ಉಂಟಾ? ಹಾಗೆ
ನಾವು ಕೂಡ ಟೇಸ್ಟ್ ಮಾಡ್ತಾ ಇದ್ದೇವೆ. ಪರೋಟ ಸ್ವಲ್ಪ ಹೋಮ್ಲಿ ಫೀಲ್ ಕೊಡ್ತಾರೆ. ಎಂತ ಅವಸ್ಥೆ ವಾಟವ ಇದು ತಮಿಳಿಗೆ ಕನ್ವರ್ಟ್ ಆಗ್ತಾರೆ ಅಂತಂದರೆ ಲಾಸ್ಟ್ ಟೈಮ್ ಫುಲ್ ತಮಿಳ್ನಾಡನ್ನು ಊದು ಉಪ್ಪಿನಕಾಯಿ ಹಾಕಿ ಇವತ್ತಿಗೆ ನೋಡಿದೆ ಯಾವ ಟ್ರಾನ್ಸ್ಫಾರ್ಮೇಷನ್ ಅಂತ ಹೋಮ್ಲಿ ಫೀಲ್ ಅಂತ ಹೇಳ್ತಿದ್ದಾರೆ. ಎಂಥ ಅವಸ್ಥೆ ಇದು. ಅಭಿರಾಮ ನೋಡಿದ್ವಿ ಎಷ್ಟು ನಾವು ಹೇಳಿದ್ದನ್ನು ಚಾಚುದಪ್ಪದೆ ಪಾಲಿಸ್ತಾ ಇದ್ದಾನೆ. ಊತುಂಗ ಅಂತ ಹಾಗೆ ಫುಲ್ ಅದರ ಮೇಲೆ ಹುಯ್ದು ಅದನ್ನು ಬಜ್ಜಿ ಮಾಡಿ ತಿಂತಾ ಇದ್ದಾರೆ. ಅಭಿರಾಮ ಕೂಡ ಹಾಗೆ ಫುಲ್ ಕನ್ವರ್ಟ್ ಆಗ್ತಾ ಇದ್ದಾರೆ. ಇದ್ರೊಳ್ಳೆ ಸೇಲ್ ಆಗ್ಬೋದು. ಏನೇ ಇರಲಿ ಮಕ್ಕಳೆಲ್ಲ ಹುಷಾರಿ ಆಗ್ತಾ ಇದ್ದಾರೆ. ಓಕೆ, ನಮ್ಮ ಪರೋಟ ಎಲ್ಲ ಮುಗ್ದಾದ್ಮೇಲೆ ಇನ್ನೊಂದು ಚಿಲ್ಲಿ ಪರೋಟ ಆರ್ಡರ್ ಮಾಡಿದ್ದೆ. ಅದು ಖಾಲಿ ಆಯಿತು. ನಮಗೆ ನೆನಪದ್ದು ಈಗ ಸೂಪರ್ ಟೇಸ್ಟ್ ಮಾತ್ರ. ನಾವು ಅವತ್ತು ತ್ರಿಚಿಯಲ್ಲಿ ಕೈಮಾ ಪರೋಟ ತಿಂದಿದ್ವಿ. ಆವಾಗ ಕೂಡ ಒಂದು ಸೂಪರ್ ರಿವ್ಯೂ ಹೇಳಿದ್ವಿ, ಭಾರಿ ಒಳ್ಳೆಯದುಂಟಂತ. ಇದು ಕೂಡ ಹಾಗೆ ಸೇಮ್ ಸೂಪರ್ ಟೇಸ್ಟ್. ಸೂಪರ್ ಅಲ್ಲ? ಸೂಪರ್. ಮಟನ್ ಸಿಂಗಲ್ ಪರೋಟ ಇಟ್ಟಿದ್ದಾರೆ. ತಮಿಳ್ನಾಡಿಗೆಲ್ಲ ಬಂದರೆ ಚಾಟ್ ಸಿಗದಿದ್ದರೆ ಇದನ್ನೆಲ್ಲ ಆರ್ಡರ್ ಮಾಡುವುದು. ಚಾಟ್ ಸಿಗೊಂದು ಹತ್ತಿರಕ್ಕೆ ಉಂಟು ಅಲ್ಲ. ಪ್ರಾಪರ್ ತಮಿಳನ್